ಬಸವಲಿಂಗಾಯ ನಮಃ. ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯನೆ ಕೊಂಬಂತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತ್ರಿಪುರವನುರಿಹಿದ ತ್ರಿನೇತ್ರನಲ್ಲ, ಅಂಧಕಾಸುರನ ಮೆಟ್ಟಿ ನಾಟ್ಯವನಾಡಿದಾತನಲ್ಲ. ತ್ರಿಪುರವನುರಿಹಿದ ತ್ರಿನೇತ್ರನಲ್ಲ, ಅಂಧಕಾಸುರನ ಮೆಟ್ಟಿ ನಾಟ್ಯವನಾಡಿದಾತನಲ್ಲ. ತ್ರಿಪುರವನುರಿಹಿದ ತ್ರಿನೇತ್ರನಲ್ಲ, ಅಂಧಕಾಸುರನ ಮೆಟ್ಟಿ ನಾಟ್ಯವನಾಡಿದಾತನಲ್ಲ. ಖಂಡಕಪಾಲಿಯಲ್ಲ, ಮುಂಡಧಾರಿ ತಾನಲ್ಲ. ಖಂಡಕಪಾಲಿಯಲ್ಲ, ಮುಂಡಧಾರಿ ತಾನಲ್ಲ. ಭೂಮಂಡಲದೊಳಗೆ ಬಂದು ಸುಳಿವಾತನಲ್ಲ. ಈಶ್ವರನಲ್ಲ, ಮಹೇಶ್ವರನಲ್ಲ. ಈಶ್ವರನಲ್ಲ, ಮಹೇಶ್ವರನಲ್ಲ. ಗುಹೇಶ್ವರನೆಂಬ ಲಿಂಗ ಅಪಾರ ಮಹಿಮನು. ಗುಹೇಶ್ವರನೆಂಬ ಲಿಂಗ ಅಪಾರ ಮಹಿಮನು. ಗುಹೇಶ್ವರನೆಂಬ ಲಿಂಗ ಅಪಾರ ಮಹಿಮನು. ಗುಹೇಶ್ವರನೆಂಬ ಲಿಂಗ ಅಪಾರ ಮಹಿಮನು. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನ ಹೃದಯ ಮಂತ್ರದಲ್ಲಿ ಸ್ಮರಿಸಿಕೊಂಡು ಧರ್ಮಗುರು ಮಂತ್ರಪುರುಷ ಅಪ್ಪ ಬಸವನರನ್ನು ಎಲ್ಲ ಉತ್ತಮದಲ್ಲಿ ಸ್ಮರಿಸಿಕೊಂಡು 770 ಅಮರ ಗಣಗಳು 196 ಜಂಗಮರನ್ನು ಮನದಲ್ಲಿ ಧ್ಯಾನಿಸಿ ಈ ಪವಿತ್ರ ಕ್ಷೇತ್ರದ ಪುಣ್ಯ ಪುರುಷರು ಪಾಲ್ಕಿಯ ಶತಾಭಿಷೇಕರು ಡಾಕ್ಟರ್ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಈ ಒಂದು ಅನುಭವ ಮಂಟಪದ ಮಾದರಿಯಲ್ಲಿ ದಿನನಿತ್ಯ ನಾವು ಒಂದು ವಚನವನ್ನು ಆಧಾರವಾಗಿಟ್ಕೊಂಡು ಆ ವಚನದ ಒಂದು ಅಮೃತ ಸವಿಯನ್ನು ಸವಿಸುತ್ತಾ ತಮ್ಮ ಒಂದು ಜೀವನವನ್ನು ಸಂತೃಪ್ತಿ ಜೀವನವಾಗಿ ಸಾಗಿಸಬೇಕು ಅಂತ ತಿಳ್ಕೊಂಡು ಸದ್ದುದಸಿಟ್ಕೊಂಡು ದಿನ ಒಂದು ವಚನವನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಶರಣ ಉಪ್ಪರ ಗುಡಿಯ ಸ್ವಾಮಿ ದೇವಯ್ಯ ಅವರ ಒಂದು ವಚನ. ಆ ವಚನದ ಒಂದು ಶೀರ್ಷಿಕೆ ವಸ್ತುವಿನಲ್ಲಿ ಕರಿಗೊಂಡ ಚಿತ್ರ. ಮರನುರಿದು ಬೆಂದು ಕರಿಯಾದ ಮತ್ತೆ ಉರಿಗೊಡಲಾದದ್ದು ಕಂಡು ಆತ್ಮ ಪರಿಭವಕ್ಕೆ ಬಪ್ಪುದಕ್ಕೆ ಇದೇ ದೃಶ್ಯ. ಕರಿಭಸ್ಮವಾದ ಮತ್ತೆ ಉರಿಗೊಡಲಿಲ್ಲ, ಅರಿಕೆ ನಿಂದಲ್ಲಿ ಆತ್ಮ ಪರಿಭವಕ್ಕೆ ಬರಲಿಲ್ಲ. ಉರಿಯೊಳಗೊಡಗೂಡಿದ ತೀಲಸಾರ ತುಪ್ಪ ಮರಳಿ ಅಳತೆ ಕುಂಟೆ. ವಸ್ತುವಿನಲ್ಲಿ ಕರಿಗೊಂಡ ಚಿತ್ತ ತ್ರಿವಿಧ ಮಲಕ್ಕೆ ಮರಳುವುದೇ. ಈ ಗುಣ ನಡೆನುಡಿ ಸಿದ್ಧಾಂತವಾದವನ ಇರುವು, ಗಾರುಡೇಶ್ವರ ಲಿಂಗವ ಕೂಡಿದವನ ಕೂಟ. ಈ ಒಂದು ಪವಿತ್ರವಾದ ವಚನ. ಇದನ್ನು ಉಪ್ಪರಗುಡಿಯ ಸ್ವಾಮಿ ದೇವಯ್ಯನು ವಿಶ್ವಗುರು ಬಸವಣ್ಣನವರ ಸಮಕಾಲೀನ ಒಬ್ಬ ಶರಣ. ಇವರು ಜನಪದ ಕಲಾವಿದನು. ಉಪ್ಪರ ಎಂದರೆ ಎತ್ತರ, ಗುಡಿ ಎಂದರೆ ಧ್ವಜ. ಎತ್ತರದ ಒಂದು ಧ್ವಜ ಹಿಡಿದು ಕುಣಿತಿದ್ದ. ನಂದಿಕೋಲ ಕುಣಿತದ ಇರಬಹುದು. ನಂದಿಕೋಲ ಹಿಡಿದು ಜಾತ್ರೆಯಲ್ಲಿ ಕುಣಿತಿದ್ದಾಗ ಜನರೆಲ್ಲ ಸೇರುತ್ತಾರೆ. ಬಸವ ಕಲ್ಯಾಣದಲ್ಲಿ ನಡೆಯುವ ಕಾರ್ಯಗಳು ಸಮಾನತೆ ಬಸವಣ್ಣನವರ ತತ್ವ ಸಾರುತ್ತಿದ್ದನು. ಯಾರಿಗೆ ಯಾರು ಇಲ್ಲವೋ ಅವರಿಗೆ ಬಸವಣ್ಣನವರು ಇದ್ದಾರೆ. ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾರೆ. ಅನುಭವ ಮಂಟಪದಲ್ಲಿ ಸ್ಥಾನ ನೀಡುತ್ತಾರೆ. ಜಾತಿ ಭೇದ ಇಲ್ಲ, ಸ್ಪರ್ಶ ಅಸ್ಪೃಶ್ಯವಿಲ್ಲ, ಮೇಲು ಕೀಳು ಇಲ್ಲ. ಇಲ್ಲಿ ಬನ್ನಿ ಕಲ್ಯಾಣಕ್ಕೆ ಎಂದು ಸಾರುತ್ತಿದ್ದ. ಇವನು ಬರೆದ ಒಂದು 11 ವಚನಗಳು ಸಿಕ್ಕಿವೆ ಸರ್.
ವಚನಾಂಕಿತ ಗಾರುಡೇಶ್ವರ ಲಿಂಗ. ಪ್ರಸ್ತುತ ವಚನದಲ್ಲಿ ಒಂದು ಸಿದ್ಧಾಂತವಿದೆ. ಗುರುಕರ ಸಂಜಾತನಾಗಿ ಸಾಧನೆಯಲ್ಲಿ ತೊಡಗಿದಾಗ ಅಂಗ ಹೋಗಿ ಲಿಂಗವಾಗುತ್ತದೆ, ಲಿಂಗ ಶರೀರವಾಗುತ್ತದೆ, ಲಿಂಗ ಗುಣಗಳು ಬರುತ್ತವೆ. ಇಷ್ಟಲಿಂಗ ಯೋಗದ ಒಂದು ಸಾಧನೆ ಸಿದ್ಧಿಯಾದ ನಂತರ ಮರಳಿ ಪರಿಭವದಲ್ಲಿ ಬರುವುದಿಲ್ಲ. ಮತ್ತೆ ಮತ್ತೆ ಹುಟ್ಟು ಸಾವುಗಳು, ಭವಬಂಧನ ಇರುವುದಿಲ್ಲವೆಂಬ ಭಾವ ಈ ವಚನದಲ್ಲಿ ಇದೆ. ಅದನ್ನು ಉದಾಹರಣೆ ದೃಷ್ಟಾಂತ ಮೂಲಕ ನಮಗೆ ತಿಳಿಸುತ್ತಾರೆ. ಮರ ಉರಿದು ಹೋಗಿ ಬೂದಿಯಾದ ನಂತರ ಮತ್ತೆ ಒಲೆಯಲ್ಲಿ ಹಾಕಿ ಸುಡಲಿಕ್ಕೆ ಆಗುವುದಿಲ್ಲ. ಕಟ್ಟಿಗೆ ಕರಿಭಸ್ಮವಾದ ನಂತರ ಮತ್ತೆ ಹೇಗೆ ಉರಿಯುವುದಿಲ್ಲವೋ ಅದೇ ರೀತಿ ಇಷ್ಟಲಿಂಗ ಯೋಗದ ಒಂದು ಸಾಧನೆ ಮಾಡಿದ ನಂತರ ಆತ್ಮ ಮರಳಿ ಭವಬಂಧನಕ್ಕೆ ಒಳಗಾಗುವುದಿಲ್ಲ. ನಿತ್ಯ ತೃಪ್ತಿ, ನಿತ್ಯಾನಂದ, ಲಿಂಗಾನಂದ ಸುಖ ಅನುಭವಿಸುತ್ತಾರೆ. ಉರಿ ಒಳಗೆ ಒಡಗೂಡಿದ ತೀಲಸಾರ ತುಪ್ಪ ಮರಳಿ ಅಳತೆ ಕುಂಟೆ. ಉರಿ ಒಳಗೆ ಕೂಡಿ ಸುಟ್ಟು ಹೋದ ತುಪ್ಪವು ಮತ್ತೆ ತುಪ್ಪವು ಪಡೆಯಲು ಸಾಧ್ಯವಿಲ್ಲ. ಉರಿ ಒಳಗೆ ಹಾಕಿದ ತುಪ್ಪ ಉರಿದು ಹೋಗುತ್ತದೆ. ಮತ್ತೆ ಮರಳಿ ಆ ತುಪ್ಪ ಪಡೆಯಲು ಹೇಗೆ ಸಾಧ್ಯವಿಲ್ಲವೋ ನಮ್ಮ ಚಿತ್ತ ಯೋಗದಿಂದ ಸುಚಿತ್ತವಾಗುತ್ತದೆ. ಪರವಸ್ತುವಿನಲ್ಲಿ ಚಿತ್ತ ಲೀನವಾಗುತ್ತದೆ. ಮತ್ತೆ ತ್ರಿವಿಧ ಮಲತ್ರಯಗಳು ಸಿಕ್ಕಿ ತೊಳಲಾಡುವುದಿಲ್ಲ, ಭವಬಂಧನ ಇರುವುದಿಲ್ಲ. ಇಷ್ಟಲಿಂಗ ಯೋಗ ಸಾಧನೆ ಮಾಡಿದರೆ ಕಾರ್ಯರೂಪಕ್ಕೆ ತಂದರೆ ಪರಮಾತ್ಮನು ಅರಿಯುತ್ತಾರೆ ಎಂದು ಉಪ್ಪರಗುಡಿಯ ಸ್ವಾಮಿ ದೇವಯ್ಯ ನಮಗೆ ತಿಳಿಸುತ್ತಾರೆ. ಶರಣು ಶರಣಾರ್ಥಿ.